ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಜತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ವಿಷ್ಣುಪಾದ ಸುಳಾದಿಯ ಈ ಎರಡನೆಯ ಸಂಚಿಕೆಯಲ್ಲಿ ಮುಂದಿನ ಭಾಗಗಳನ್ನು ನೋಡ್ತಾ ಹೋಗೋಣ. ಇಲ್ಲಿಯವರೆಗೆ ಒಂದು ಪದ್ಯದ ವಿವರಣೆಯನ್ನು ಸಮಗ್ರವಾಗಿ ನೋಡಿದ್ದೀವಿ. ಇನ್ನು ಎರಡನೇ ಪದ್ಯ ಇಲ್ಲಿ ಹೀಗೆ ಬರ್ತಾ ಇದೆ. ಧರ್ಮಶಿಲೆಯ ಮೇಲೆ ಮೆರೆವ ಮಣಿಪಾದ ಕರ್ಮ ಖಂಡನ ಮಾಳ್ಪ ಕಲುಷವಿಗತ ಪಾದ ಕರ್ಮ ವರ್ಮ ಮರ್ಮ ಕರ್ಮ ಸಂಗದ ಪಾದ ಪೆರ್ಮೆಯಲೇ ಉನ್ನತವಾದ ಪ್ರಮೇಯ ಭರಿತ ಪಾದ ಕೂರ್ಮ ರೂಪಿ ನಮ್ಮ ವಿಜಯ ವಿಠ್ಠಲರೇಯನ ಧರ್ಮ ಮೂರುತಿ ಪಾದ ಶ್ರೀದ ಪಾದ. ಈ ಪದ್ಯದಲ್ಲಿ ಮೊದಲನೇ ಸಾಲು ಏನಿದೆ ಇದಕ್ಕೆ ತುಂಬ ವಿವರಣೆ ಕೊಡಬೇಕು, ಅಷ್ಟು ಸೊಗಸಾಗಿ ಈ ಒಂದು ಸಾಲನ್ನು ವಿಜಯದಾಸರು ಹಾಕಿದ್ದಾರೆ. ಅದರ ಮುಂಚೆ ನಾವು ಇನ್ನೆಲ್ಲ ವಾಕ್ಯಗಳ ಸ್ವಾರಸ್ಯ ನೋಡಿ ಇದಕ್ಕೆ ಬರೋಣ. ಕರ್ಮ ಖಂಡನ ಮಾಳ್ಪ ಅಂತ ಒಂದು ಮಾತು ಬಂದಿದೆ. ನಮ್ಮ ಕರ್ಮ ಅಂದರೆ ಕೆಟ್ಟ ಕರ್ಮಗಳು ಏನೇನಿದೆ ಅದನ್ನೆಲ್ಲ ಖಂಡನ ಮಾಳ್ಪ, ಅದನ್ನು ತುಂಡು ತುಂಡಾಗಿ ನಮಗೆ ಈ ವಿಷ್ಣುಪಾದ ಮಾಡಿಕೊಡುತ್ತೆ. ಯಾಕೆ ಅಂದರೆ ತಾನು ಯಾವುದೇ ದೋಷವನ್ನು ಪಡೆದಿಲ್ಲ. ಈಗ ನಾವು ಇನ್ನೊಬ್ಬರಿಗೆ ದುಡ್ಡನ್ನು ಕೊಡಬೇಕು ಚೆನ್ನಾಗಿ ಅಂದರೆ ನಮ್ಮ ಹತ್ರ ಇರಬೇಕು, ಸಂಪತ್ತು ನಮ್ಮ ಹತ್ರ ಜಾಸ್ತಿ ಇದ್ದರೆ ನಾವು ಇನ್ನೊಬ್ಬರಿಗೆ ವಿನಿಯೋಗ ಮಾಡಬಹುದು, ಇನ್ನೊಬ್ಬರಿಗೆ ತಲುಪಿಸ್ಬೋದು. ಹಾಗೆ ಒಬ್ಬರಿಗೆ ಪುಣ್ಯ ದೊರಕಿಸ್ಕೊಡ್ಬೇಕು ಅಂದರೆ ನಮ್ಮ ಹತ್ರ ಪಾಪಗಳಿರಬಾರ್ದು. ನಾವು ಪಾಪಗಳನ್ನು ನಾಶ ಮಾಡುವಂಥ ಶಕ್ತಿಯನ್ನು ಪಡೆದಿದ್ರೆ ಮಾತ್ರ ಬೇರೆಯವರ ಪಾಪಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ. ಈ ವಿಷ್ಣುಪಾದದಲ್ಲಿ ಅಂಥ ಶಕ್ತಿ ಇದೆ. ಅದರಲ್ಲಿ ಯಾವುದೇ ಒಂದು ಕಲುಷ, ಒಂದು ಮಾಲಿನ್ಯ ಅದರಲ್ಲಿಲ್ಲ. ಅದನ್ನು ತಿಳಿಸ್ಲಿಕ್ಕೆ ಕಲುಷ ವಿಗತ ಪಾದ ಅಂತ, ಯಾವುದೇ ಕಾಲುಷ್ಯ ಇಲ್ಲ ಈ ಪಾದದಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಕಾಲಿಗೆ ಕೊಳೆಗಳು ಅಂಟುಕೊಂಡಿರುತ್ತೆ, ಮಾಲಿನ್ಯ ಇರುತ್ತೆ. ಅದೇ ದೇವರ ಪಾದ ಎಂದಿಗೂ ಕೂಡ ಸ್ವಲ್ಪವೂ ಮಾಲಿನ್ಯಕ್ಕೆ ಒಳಗಾಗೋದಿಲ್ಲ. ಅವನ ಸಂಪರ್ಕ, ಆ ಪಾದದ ಸಂಪರ್ಕ ಯಾವ್ದಾದ್ರು ವಸ್ತುಗೆ ಬಂದರೆ ಅದು ಪವಿತ್ರಾಣಾಂ ಪವಿತ್ರಮ್ಯೋ, ಅತ್ಯಂತ ಪವಿತ್ರ ಆಗ್ಬಿಡುತ್ತೆ ಆ ವಸ್ತು. ಈ ರೀತಿ ಆ ವಿಷ್ಣುಪಾದ ನಮ್ಮ ಪ್ರತಿಯೊಂದು ದುಷ್ಕರ್ಮಗಳನ್ನು ಖಂಡನ ಮಾಳ್ಪ, ಖಂಡನೆಯನ್ನು ಅಂದರೆ ತುಂಡು ತುಂಡಾಗಿ ಮಾಡುವಂಥ ಪಾದ ಅದು ಅಂತ ವರ್ಣಿಸಿ ಮುಂದಿನ ಪಾದ ಇನ್ನೂ ಸೊಗಸಾಗಿ ವಿವರಣೆ ಮಾಡ್ತಾ ಹೋಗ್ತಾರೆ. ಕರ್ಮ ವರ್ಮ ಮರ್ಮ ಕರ್ಮ ಸಂಗದ ಪಾದ. ಕರ್ಮ ವರ್ಮ ಮರ್ಮ ಕರ್ಮ 4 ಶಬ್ದಗಳನ್ನು ಹಾಕಿದ್ದಾರೆ. ಕರ್ಮ ವರ್ಮ ನಮಗೆ ಕವಚವಾಗಿ ಬೇಕಾಗಿದೆಯಂತೆ.
ಒಂದು ಕವಚ ಪುಡಿ ಪುಡಿ ಮಾಡ್ತಾನೆ ದೇವರು. ಯಾವ ಕವಚ? ಪಾಪ ಕರ್ಮ ಏನಿದೆಯಲ್ಲ ಅದು ನಾವು ಯಾವಾಗಲೂ ಕವಚ ಹಾಕ್ಕೊಂಡಿದ್ದು ಬಿಡ್ತೀವಿ. ಒಳ್ಳೇದು ಒಳಗಡೆ ನುಗ್ಲೇಬಾರ್ದು. ಯಾಕೆ? ಕವಚ ಹಾಕ್ಕೊಂಡಿದ್ದೀವಿ ನಮ್ಮ ದೇಹಕ್ಕೆ. ಯಾವಾಗ ಈ ಕವಚ ಇದೆ, ಪಾಪಗಳ ಕವಚ, ಆಗ ಒಳಗಡೆ ಒಳ್ಳೇದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು? ಈ ಕವಚವನ್ನ ತುಂಡು ಮಾಡಿ ಒಳ್ಳೆ ಪುಣ್ಯ ಕವಚ ಹಾಕಬೇಕು. ಯಾವುದೇ ರೀತಿಯ ಪಾಪಗಳು ನಮ್ಮ ಒಳಗಡೆ ಸೇರ್ಕೊಳ್ಬಾರ್ದು. ಆ ಥರ ಆಗಬೇಕು ಅಂತಾದರೆ ವಿಷ್ಣು ಪಾದದ ಆರಾಧನೆಯನ್ನು ಮಾಡಬೇಕು. ಯಾಕೆ? ಕರ್ಮ ವರ್ಮ ಅಂತ, ಕರ್ಮ ವರ್ಮ ಸಂಗದ ಪಾದ ಅಂತ ಕೊನೆಗೆ ಇಟ್ಕೊಳ್ಬೇಕು. ಅಂದರೆ ಪುಣ್ಯ ಕರ್ಮದ ಕವಚವನ್ನ ಸಂಘ ನಮಗೆ ಆಗುವ ಹಾಗೆ ಮಾಡೋ ಪಾದ ಇದು. ಪುಣ್ಯ ಕವಚ ಸಿಗಬೇಕಾ? ಈ ವಿಷ್ಣು ಪಾದವನ್ನ ನಾವು ಅವಶ್ಯವಾಗಿ ಆಶ್ರಯಿಸಲೇಬೇಕು. ಇನ್ನು ಮರ್ಮ ಕರ್ಮ ಸಂಘದ ಪಾದ, ಮರ್ಮ ಕರ್ಮ ಅಂತ ಹೇಳ್ತಾರೆ. ಮರ್ಮ ಕರ್ಮ ಅಂದ್ರೆ ಕೆಲವು ಕರ್ಮಾಚರಣೆ ಹೇಗಿರುತ್ತೆ ಅಂದ್ರೆ ಜೀವನದಲ್ಲಿ ಮತ್ತವನು ಉದ್ಧಾರ ಆಗಲೇಬಾರದು ಅಂಥ ಮರ್ಮ ಭೇದಕವಾದ ಕರ್ಮಗಳಿರುತ್ತೆ. ಮರ್ಮ ಅಂದ್ರೆ ನಮ್ಮ ಅಸ್ತಿತ್ವವನ್ನೇ ಹಾಳು ಮಾಡಿಬಿಡುತ್ತೆ, ಒಳ್ಳೆ ದಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕರ್ಮಗಳಿರುತ್ತೆ. ಆ ಮರ್ಮ ಕರ್ಮಗಳಿಗೆ ಸರಿಯಾಗಿ ಮರ್ಮ ಪ್ರದೇಶಕ್ಕೆ ಹೊಡೆದು ಅದನ್ನು ಬಿಡಿಸಿ ನಮಗೆ ಸರಿಯಾದ ಕರ್ಮಗಳ ಸಂಘವನ್ನ ಮಾಡಿಸುವಂಥ ಪಾದ ಇದು. ಹಾಗಾಗಿ ಮರ್ಮಭೇದಕವಾದ ಕರ್ಮ ಏನಿದೆ ಅದರ ಸಂಘ ಅವನು ತಗೊಳ್ತಾನೆ. ಅಂದ್ರೆ ಅಭಿಪ್ರಾಯ, ಅವನದನ್ನೆಲ್ಲ ತಗೊಂಡು ಅದನ್ನ ತುಂಡು ಮಾಡಿ ನಮಗೆ ಯಾವ ಕರ್ಮ ಬೇಕೋ ಅಂಥ ಕರ್ಮದ ಸಂಘವನ್ನ ಪರಮಾತ್ಮ ತಾನು ಮಾಡ್ತಾನೆ. ಇಂಥ ಪೆರ್ಮೆಯಲಿ ಉನ್ನತವಾದ, ಪೆರ್ಮೆಯಲಿ ಅಂತ ಒಂದು ಶಬ್ದವನ್ನ ಹಾಕ್ತಾರೆ. ಪೆರ್ಮೆ ಅಂತಂದ್ರೆ ಹೊಗಳೋದು ಅಂತ ಅರ್ಥ, ಭಾರಿ ಪ್ರಶಂಸೆಯನ್ನ ಮಾಡೋದು. ಇದ್ರ ಬಗ್ಗೆ ಏನು ಹೇಳಬೇಕು? ಅಂಥ ಪಾದ ಇದು. ತುಂಬ ವಿಷಯಗಳು ಈ ಪಾದದಲ್ಲಿ ತುಂಬಿಕೊಂಡಿದೆ. ಕಾಲು ಅಂದರೆ ನಮ್ಗೇನು ನೆನಪಾಗುತ್ತೆ? ಒಂದು 5 ಬೆರಳು ನೆನಪಾಗುತ್ತೆ. ಇನ್ನೊಂದು ಪಾದದಲ್ಲಿ ಇನ್ನೊಂದು 5 ಬೆರಳು ನೆನಪಾಗುತ್ತೆ ಅಷ್ಟೇ. ಇದು ಬಿಟ್ಟು ಇನ್ನೇನಿದೆ ಕಾಲಿನಲ್ಲಿ ಅಂತ ನಾವು ಯೋಚಿಸ್ತೀವಿ. ಆದರೆ ದೇವರ ಪಾದದಲ್ಲಿ ಉನ್ನತವಾದ ಪ್ರಮೇಯ. ಒಂದೊಂದು ಭಗವಂತನ ಪಾದದ ಬಗ್ಗೆ ಯೋಚಿಸ್ತಾ ಇದ್ದಷ್ಟು ಅವನ ಎಲ್ಲ ವಿಷಯ, ಎಷ್ಟೆಷ್ಟು ಗುಣಗಳು. ಲಕ್ಷ್ಮೀದೇವಿಯಂತೂ ಇನ್ನೂ ಆ ಪಾದದ ಆ ಬೆರಳಿನ ಉಗುರಿನ ಗುಣಗಳನ್ನು ಎಣಿಸ್ತಾ ಅಲ್ಲೇ ಮುಳುಗ್ಬಿಟ್ಟಿದ್ದಾಳೆ. ಇನ್ನೂ ಕೂಡ ಮೇಲಕ್ಕೆ ಹೋಗ್ತಾನೆ ಇಲ್ಲ ಅಂತ ವರ್ಣಿಸೋದಿದೆ. ಅಂಥ ಭಗವಂತನ ಅಪರೂಪ ಪಾದ, ಅದರಲ್ಲಿ ಅಪರೂಪದ ಬೆರಳು, ಅಲ್ಲಿ ಅಪರೂಪದ ಉಗುರು, ಆ ಉಗುರಿನ ತುದಿ, ಇದೆಲ್ಲ ವರ್ಣಿಸ್ಲಿಕ್ಕೆ ಕಷ್ಟ. ಇನ್ನು ಪಾದದ ಬಗ್ಗೆ ನಾವು ವರ್ಣಿಸ್ಲಿಕ್ಕೆ ಅಂತ ಬಂದಿದ್ದೀವಿ. ಇದೆಲ್ಲ ನಮ್ಮ ಕೈಲಿ ಸಾಧ್ಯನಾ? ಅಸಾಧ್ಯವಾದ ಮಾತು. ಅಂಥ ಈ ಪಾದದ ಚಿಂತನೆಯನ್ನು ಮುಂದೆ ಮಾಡ್ತಾ ಕೂರ್ಮರೂಪಿ ಅಂತ ಶುರು ಮಾಡ್ತಾರೆ. ಕೂರ್ಮರೂಪಿಯಾದ ವಿಜಯ ವಿಠ್ಠಲ ರೇಯನ, ಆ ವಿಜಯ ವಿಠ್ಠಲನಾದ ಪರಮಾತ್ಮನ ಧರ್ಮಮೂರ್ತಿ ಪಾದ ಶ್ರೀದ ಪಾದ. ಇದು ಧರ್ಮಮೂರ್ತಿ ಪಾದ. ಇದು ಪಾದ ನೋಡ್ಲಿಕ್ಕೆ ನಮಗೆ ಹೇಗೆ ಅನ್ಸುತ್ತೆ? ಸುಮ್ಮನೆ ಒಂದು ಪಾದ, ಹೆಜ್ಜೆ, ಒಂದು ಕಾಲು ಅಷ್ಟೇ, ಕಾಲಿನ ಒಂದು ಭಾಗ ನಮಗೆ ಕಾಣ್ತಾ ಇದೆ ಅಷ್ಟೇ. ಆದರೆ ಅದು ಸಾಮಾನ್ಯವಾದ ಪಾದ ಅಲ್ಲ. ಧರ್ಮವೇ ಸಾಕ್ಷಾತ್ ಮೂರ್ತಿಮತ್ತಾಗಿ ಬಂದ ಪಾದ. ಧರ್ಮವನ್ನು ನಾವು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಧರ್ಮ ಯೋಚಿಸ್ತಂತೆ, ನಾನು ಭಗವಂತನ ರೂಪ ಹೊತ್ಕೊಂಡು ಬಂದ್ಬಿಡ್ತೀನಿ ಅಂತ, ಯಾಕೆ ಬೆಲೆ ಸಿಗತ್ತೆ ಅಂತ. ಹಾಗೆ ಸಮಗ್ರ ಆ ಭಗವಂತನ ಪಾದದ ಶರೀರವನ್ನು ಹೊತ್ತುಕೊಂಡು ಧರ್ಮವೇ ಬಂದಿದೆ ಅಂತ. ಅಂದ್ರೆ ಅಷ್ಟು ಧರ್ಮ, ಅಲ್ಲಿ ಚೂರ ಅಧರ್ಮಕ್ಕೆ ಅವಕಾಶನೇ ಇಲ್ಲ ಆ ವಿಷ್ಣು ಪಾದದ ಹತ್ರ. ಯಾಕೆ? ವಿಷ್ಣು ಪಾದ ಅಂದ್ರೇನೆ ಅದು ಧರ್ಮ ಮೂರ್ತಿ. ಅಂಥ ಧರ್ಮಮೂರ್ತಿಯಾದ ಆ ವಿಷ್ಣು ಪಾದವನ್ನ ಎಷ್ಟು ನಾವು ಭಜಿಸ್ತೀವೋ ಅಷ್ಟು ಅದು ಶ್ರೀದ ಪಾದ. ಅದು ಶ್ರೀ ಸಂಪತ್ತನ್ನ ಕೊಡೋ ಅಂಥ ಪಾದ. ಅದು ಯಾವ್ಯಾವ ಸಂಪತ್ತು ಬೇಕು ಅಂಥ ಸಂಪತ್ತು. ಅಂದರೆ ಪಿತೃಗಳು ತೃಪ್ತರಾಗಿ ನಮಗೆ ಯಾವ ಸಂಪತ್ತು ಬೇಕೋ ಅಂಥ ಎಲ್ಲ ಸಂಪತ್ತು, ಅದು ಧನ ಆಗ್ಬೋದು, ಕೀರ್ತಿ ಆಗ್ಬೋದು, ವಿವಾಹ ಆಗ್ಬೋದು, ಸಂತಾನ ಆಗ್ಬೋದು, ಯಾವುದೇ ರೀತಿಯ ಫಲ ಆಗಲಿ ಅಂಥ ಎಲ್ಲ ಸಂಪತ್ತನ್ನು ಕೊಟ್ಟು ಅನುಗ್ರಹ ಮಾಡುವಂಥ ವಿಷ್ಣು ಪಾದ ಇದು ಅಂತ ಇಷ್ಟು ಈ ಪದ್ಯದ ಅರ್ಥವನ್ನು ವಿವರಿಸ್ತಾ ಮೊದಲನೇ ಸಾಲಿಗೊಂದು ಬಂತಾಗಲೇ ಧರ್ಮಶಿಲೆಯ ಮೇಲೆ ಅಂತ ಒಂದು ಬಂತು. ಧರ್ಮಶಿಲೆಯ ಮೇಲೆ ಮೆರವ ಪಾದ ಅಂತ ಬಂದಿದೆ. ಮೆರವ ಮಣಿಪಾದ ಅಂತ ಬೇರೆ. ಅದು ಭಗವಂತನ ಪಾದ ಅಂದ್ರೆ ಕೇವಲ ಪಾದ ಅಲ್ಲ, ಅದು ಮಣಿಪಾದ ಅಂತ ಹೇಳ್ತಾರೆ. ಮಣಿಪಾದ ಅಂದ್ರೆ ಯಾಕೆ? ಭಗವಂತ ಅನೇಕ ಅವತಾರಗಳನ್ನು ಎತ್ಕೊಂಡು ಬಂದಾಗಲೂ ಅವನ ನೂಪುರ ಕಾಲ್ಗೆಜ್ಜೆಯನ್ನ ಮರೆಯೋ ಹಾಗಿಲ್ಲ. ಒಳ್ಳೆಯ ರತ್ನ ಖಚಿತವಾದ ಮಣಿಗಳೇನಿದೆ ಆ ಮಣಿಗಳಿಂದ ಶೋಭಿಸ್ತಾ ಇರುತ್ತೆ ಅವನ ಪಾದ.
ಅವನು ಹೆಜ್ಜೆ ಇಡ್ತಾ ಬಂದ್ರೆ ಶಬ್ದ ಧ್ವನಿ ಕೇಳ್ತಾ ಹೋಗುತ್ತೆ, ಧ್ವನಿ ಶಬ್ದ ಬರ್ತಾ ಹೋಗುತ್ತೆ. ಅಂಥ ಮಣಿಪಾದ ಈ ವಿಷ್ಣುಪಾದ. ಮಣಿಪಾದ ಯಾಕೆ ನಾವು ನೆನಪಿಸ್ಕೊಳ್ಬೇಕಾಗಿದೆ ಅಂದ್ರೆ, ಆ ಮಣಿ ಶಬ್ದ ಮಾಡಿದಷ್ಟು ನಮ್ಮ ಪಾಪಗಳು ಆ ಶಬ್ದ ಕೇಳಿ ಗಡಗಡ ನಡುಗಿ ಹೋಗುತ್ತೆ. ಈಗ ಸಿಂಹ ತಾನು ಶಬ್ದವನ್ನು ಮಾಡಿದಾಗ ಎಲ್ಲ ಪ್ರಾಣಿಗಳಿಗೂ ಕಾಡಿನಲ್ಲಿರೋದಕ್ಕೆ ಹೆದರಿಕೆ ಆಗುತ್ತೆ, ಯಾಕೆ ಶಬ್ದ ಕೇಳಿದ ಕೂಡಲೇ. ಅದೇ ಥರ ಈ ಮಣಿಗಳಿಂದ ಖಚಿತವಾದ ಈ ಪಾದದ ಶಬ್ದ ಕೇಳಿದ್ರೆ ಸಾಕಂತೆ ಪಾಪಗಳಿಗೆ ಸಿಂಹದ ಧ್ವನಿಯಂತೆ ಆ ಪಾಪಗಳು ಕೇಳ್ತಿದಂಗೆ ಓಡೋಗುತ್ತೆ. ಇನ್ನು ಆ ವಿಷ್ಣುಪಾದದ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾದ ಅರ್ಚನೆಯನ್ನು ಮಾಡಿಸಿದ್ರೆ ಇನ್ನೇನು ಹೇಳಬೇಕು ಅಂತ ಈ ಅಭಿಪ್ರಾಯದಲ್ಲಿ ಮಣಿಪಾದ ಅಂತ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ ಆ ಧರ್ಮಶಿಲೆಯ ಮೇಲೆ ಮೆರವ ಮಣಿಪಾದ ಅಂತ ಬಂತು. ಈ ಗಯಾ ಕ್ಷೇತ್ರದಲ್ಲಿ ನಾವೇನು ವಿಷ್ಣುಪಾದವನ್ನು ನೋಡ್ತೀವಿ, ಆ ವಿಷ್ಣುಪಾದ ಧರ್ಮಶಿಲೆಯ ಮೇಲೆ ಪಾದ ಇದೆ ಅಂತ. ಇದರ ಹಿನ್ನೆಲೆಯಲ್ಲಿ ಒಂದು ಘಟನೆ ಇದೆ. ಈ ವಿಷ್ಣುಪಾದದ ಹಿನ್ನೆಲೆಯಲ್ಲಿ ಆ ಘಟನೆಯನ್ನ ವಾಯುಪುರಾಣದ ಪ್ರಕಾರ ಈ ವಿಷಯವನ್ನ ತಿಳಿಸ್ತಾ ಇದ್ದೀನಿ. ವಾಯುಪುರಾಣದಲ್ಲಿ ಒಂದು ಘಟನೆ ನಮಗೆ ಇಬ್ರು ವ್ಯಕ್ತಿ ನೆನಪಾಗಬೇಕು. ಒಂದು ಗಯಾಸುರ, ಮತ್ತೊಬ್ಬಳು ಧರ್ಮವತಿ ಅಂತ ಅವಳ ಹೆಸರು. ಯಮಧರ್ಮರಾಜನ ಮಗಳು. ಯಮಧರ್ಮರಾಯನಿಂದ ಧರ್ಮವತಿ ಹುಟ್ಟಿರ್ತಾಳೆ. ಅಂಥ ಧರ್ಮವತಿ ಹಾಗೂ ಗಯಾಸುರ ಇಬ್ಬರ ಬಗ್ಗೆ ನಮಗೆ ಚೆನ್ನಾಗಿ ಪರಿಚಯ ಇದ್ರೆ ವಿಷ್ಣುಪಾದದ ಮಹಿಮೆ ಎಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ಯಾಕೆ ವಿಷ್ಣುಪಾದ ಅಂದ್ರೇನು? ದೇವರೇ ತಾನು ಬಂದು ಕಾಲನ್ನ ಇಟ್ಟ ಜಾಗ ಅದು. ದೇವರೇ ಯಾಕೆ ಬಂದು ಕಾಲನ್ನು ಇಟ್ಟ? ಅದಕ್ಕೊಂದು ಹಿನ್ನೆಲೆ ಬೇಕಲ್ಲ. ಸುಮ್ಮನೆ ದೇವರು ಹಾಗೆ ಬಂದು ಹೆಜ್ಜೆ ಇಡೋನಲ್ಲ. ಅವನ ಹೆಜ್ಜೆ ಒಂದು ಕ್ಷೇತ್ರದಲ್ಲಿ ಯಾವಾಗಲೂ ಹಾಗೆ ಇರಬೇಕು ಅಂದ್ರೆ ಆ ಕ್ಷೇತ್ರಕ್ಕೆ ಅಂಥ ಮಹಿಮೆ ಇದ್ದೇ ಇದೆ. ಅವನು ಒಂದು ಹೆಜ್ಜೆಯನ್ನೇ ಅಲ್ಲಿಟ್ಟು ಯಾವಾಗಲೂ ಸನ್ನಿಹಿತನಾಗಿರ್ತಾನೆ ಅಂದ್ರೆ ಬಹಳ ಆಶ್ಚರ್ಯ ಆಗತ್ತೆ. ಅಂಥ ಒಂದು ಘಟನೆ ಏನ್ ನಡೀತು ಅಂದಾಗ ಹೀಗೆ ಆ ಪ್ರಸಂಗವನ್ನ ತಿಳಿಸ್ತಾರೆ. ಆ ಭಗವಂತನ ಪಾದ ಈಗ ಎಲ್ಲಿದೆ ಆ ಶಿಲೆಗೆ ಧರ್ಮವತಿ ಶಿಲೆ ಅಂತ ಕರೀತಾರೆ. ಧರ್ಮವತಿ ಶಿಲೆ ಅಂದ್ರೆ ಧರ್ಮವತಿ ಅನ್ನೋ ಸ್ತ್ರೀ ಏನಿದ್ಲು, ಧರ್ಮರಾಜನ ಮಗಳು, ಅವಳಿಗೆ ಶಾಪ ಬರುತ್ತೆ. ಒಂದು ಸಂದರ್ಭದಲ್ಲಿ ಶಾಪ ಬಂದಾಗ ಆ ಕಲ್ಲಿನ ರೂಪವನ್ನ ಧರಿಸ್ಕೊಂಡ್ಬಿಡ್ತಾಳೆ. ಕಲ್ಲಿನ ರೂಪವನ್ನ ಧರಿಸ್ಕೊಂಡು 1000 ವರ್ಷ ತಪಸ್ ಮಾಡ್ತಾ ಇರ್ತಾಳೆ. ಇವಳಿಗೆ ಯಾಕೆ ಈ ಶಿಲೆಯ ಜನ್ಮ ಬಂತು ಅಂದಾಗ ಒಂದು ಘಟನೆ ಇದೆ. ಅವಳು ತನ್ನ ಗಂಡ ಮರೀಚಿ ಋಷಿಗಳ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಅವರ ಭಿಕ್ಷೆ ಎಲ್ಲ ಆಯ್ತು, ಅವರು ಭೋಜನ ಸ್ವೀಕಾರ ಮಾಡಾಯ್ತು, ಕಾಲು ಒತ್ತುತ್ತಾ ಇರ್ತಾಳೆ. ಯಾರು? ಈ ಧರ್ಮವತಿ. ಮರೀಚಿ ನಮಗ್ ಗೊತ್ತು, ಬ್ರಹ್ಮದೇವರ ಮಗ ಮರೀಚಿ ಋಷಿಗಳು. ತನ್ನ ಗಂಡನ ಸೇವೆಯನ್ನ ಮಾಡ್ತಾ ಕಾಲ ಕಳೀತಾ ಇರ್ತಾಳೆ. ಆಗ ಅದೇ ಸಂದರ್ಭದಲ್ಲಿ ಆ ಕಡೆಯಿಂದ ಬ್ರಹ್ಮದೇವರು ತಾವು ಬರ್ತಾರೆ. ಮಗ ಸೊಸೆ ಹೇಗಿದ್ದಾರೆ ಬಂದ್ರು ನೋಡ್ಲಿಕ್ಕೆ ಅಂತ ಆ ಕಡೆಯಿಂದ ಬಂದಿದ್ದಾರೆ. ಬಂದಾಗ ಮರೀಚಿ ಋಷಿಗಳು ನಿದ್ರೆಗೆ ಜಾರಿದ್ರಂತೆ. ಅದು ಸಂಪೂರ್ಣ ನಿದ್ರೆ ಅಲ್ಲ, ಸ್ವಲ್ಪ ಎಲ್ಲೋ ಎಚ್ಚರ ಇದ್ದ ಹಾಗಿತ್ತು, ನಿದ್ರೆಗೆ ಜಾರಿದ್ರು. ಇವರು ಸೇವೆ ಮಾಡ್ತಾ ಇದ್ಲು ಕಾಲು ಒತ್ತುತ್ತಾ. ಅಷ್ಟೊತ್ತಿಗೆ ಆ ಕಡೆಯಿಂದ ಬ್ರಹ್ಮದೇವರು ಬಂದರು. ಅವರು ಸೇವೆ ಮಾಡಬೇಕಲ್ಲ, ಬಂದವರಿಗೆ ಸತ್ಕಾರ ಗೌರವಾದಿಗಳನ್ನು ಸಮರ್ಪಣೆ ಮಾಡಬೇಕು. ಅದು ಯಾರೋ ಬೇರೆಯವರಲ್ಲ, ಬಂದವರು ಯಾರು? ತನ್ನ ಮಾವ, ಅಂದರೆ ತನ್ನ ಗಂಡನ ತಂದೆ ಬ್ರಹ್ಮದೇವರು ಬಂದಿದ್ದಾರೆ. ಅದನ್ನ ಎದ್ದು ಹೋಗಿ ಅವರು ಸೇವೆ ಮಾಡಬೇಕು. ಅದಕ್ಕೇನು ಮಾಡಿದ್ಲು? ಗಂಡನ ಮುಖ ನೋಡ್ತಾ ಇದ್ದಾಳೆ. ಅಲ್ಲಿ ಎದ್ದು ಹೋಗಿ ನಾನು ಚತುರ್ಮುಖ ಬ್ರಹ್ಮದೇವರ ಸೇವೆ ಮಾಡೋಣ ಅಂತ ಇವ್ನು ನಿದ್ರೆಗೆ ಜಾರ್ತಾ ಇದ್ದಾನೆ. ಅದ್ರ ಪೂರ್ಣ ನಿದ್ರೆ ಬಂದಿಲ್ಲ. ಏನು ಮಾಡೋದು? ಇಂಥ ಒಂದು ಕಠಿಣ ಸಂದರ್ಭ. ಮನೆಗೆ ಬಂದವ್ರು ನೋಡ್ಬೇಕಾ, ಇಲ್ಲ ಮನೆಯಲ್ಲಿ ಇದ್ದವರು ಇಷ್ಟೊತ್ತು ಸೇವೆ ಮಾಡಿಸ್ಕೊಂಡವ್ರು ನೋಡ್ಬೇಕಾ? ಯೋಚನೆ ಮಾಡಿದ್ಲು. ಗಂಡನಿಗಿಂತ ಗಂಡನ ತಂದೆ ಮಾವ ಶ್ರೇಷ್ಠ, ಅದನ್ನ ಮಾವನ ಸೇವೆ ಮಾಡಬೇಕು, ಬಂದಿದ್ದಾರೆ ಅಂತ ಎದ್ಲಂತೆ. ಎದ್ದು ಕೂಡಲೇ ಅಷ್ಟೊತ್ತಿಗೆ ಇವ್ರಿಗೆ ಎಚ್ಚರ ಆಯ್ತು. ಎಚ್ಚರ ಆದ ಕೂಡಲೇ, ನಾನು ನಿನ್ನ ಗಂಡ, ನನ್ನ ಸೇವೆ ಮುಖ್ಯ ಹೊರತು ನನಗಿಂತ ಬೇರೆಯವರ ಸೇವೆ ನೀ ಏನು ಮಾಡ್ತೀಯ ಅದು ಮುಖ್ಯ. ನೀನು ಮಿತಿ ಮೀರಿದಿ, ಗಂಡನ ಸೇವೆಯನ್ನು ಮರೆತು ಇದನ್ನು ಬಿಟ್ಟು ಅಲ್ಲಿ ಹೋಗಿದಿ. ನಿನಗೆ ಶಿಲೆಯ ಶಾಪ, ಅಂದ್ರೆ ನೀನು ಶಿಲೆಯಾಗುವಂತ ಶಾಪವನ್ನ ಕೊಟ್ರಂತೆ ಮರೀಚಿ ಋಷಿಗಳು. ಗಂಡನ ಸೇವೆ ಮಾಡಿದಾಳವಳು, ಇಲ್ಲ ಅಂತಿಲ್ಲ. ಆದರೆ ಕೊನೆಗಾಲದಲ್ಲಿ ಇನ್ನೇನು ಅವ್ರಿಗೆ ನಿದ್ದೆ ಜಾರಬೇಕಾಯ್ತು, ಅಷ್ಟೊತ್ತಿಗೆ ಎಚ್ಚರನೂ ಆಗೋಯ್ತು. ನನ್ನ ಸೇವೆ ಬಿಟ್ಟು ಅಲ್ಲಿ ಹೋಗಿ ಏನು ಹೋಗೋದು ನೀನು ಅಂತ ಜೋರು ಮಾಡಿದ್ರು, ಶಾಪವನ್ನು ಕೊಟ್ಟರು. ಆಶ್ಚರ್ಯ ನಿಮಗೆ, ಪ್ರತಿಯಾಗಿ ಹೆಂಡತಿನೂ ಗಂಡನಿಗೆ ಶಾಪ ಕೊಡ್ತಾಳೆ. ಅವಳೇನು ಸಾಮಾನ್ಯ ಅಲ್ಲ. ಅವಳು ಶಾಪವನ್ನ ಮರೀಚಿ ಋಷಿಗಳಿಗೆ ಕೊಡೋ ಘಟನೆಯನ್ನು ಕೂಡ ಅಲ್ಲಿ ವಿವರಿಸೋದಿದೆ ಈ ವಾಯುಪುರಾಣದಲ್ಲಿ. ಹೀಗೆ ಈ ಪ್ರಸಂಗ ಮುಂದುವರಿಯಿತು. ಸರಿ, ಇವಳು 1000 ವರ್ಷಗಳ ಕಾಲ ತಪಸ್ಸನ್ನ ತಾನು ಆಚರಿಸಿದ್ಲು.
ಆಚರಿಸಿದಾಗ ದೇವತೆಗಳೆಲ್ಲ ಪ್ರತ್ಯಕ್ಷರಾಗ್ತಾರೆ. ಇವಳು ಯಾಕೆ ತಪಸ್ಸನ್ನು ಆಚರಿಸಿದ್ದು ಅಂದರೆ ನನಗೆ ಈ ಶಿಲಾ ಜನ್ಮ ಏನಿದೆಯಲ್ಲ ಇದು ಮುಕ್ತಿ ಬೇಕು ಅಂತ. ಅದಕ್ಕೆ ಇಲ್ಲ, ದೇವತೆಗಳು ಹೇಳ್ತಾರೆ, ನೋಡು ನಿನ್ನ ಗಂಡನಿಂದ ನಿನಗೆ ಶಾಪ ತಗಲಿರೋದು, ಆದ್ದರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅನಿವಾರ್ಯವಾಗಿ ಶಾಪವನ್ನು ನೀನು ತಗೊಳ್ಳೇಬೇಕು, ಇದನ್ನು ಅನುಭವಿಸಲೇಬೇಕು, ಧರ್ಮವತಿ ಶಿಲೆಯಾಗಿ ನೀನು ಇರಲೇಬೇಕು ಅಂತ. ಇದೆಂಥ ಸಂದರ್ಭ ಬಂತು? ಒಂದು ತಪ್ಪು, ಅಚಾನಕ್ಕಾಗಿ ಮಾಡಿದ ತಪ್ಪಿದು. ಪಾಪ ಉದ್ದೇಶಪೂರ್ವಕವಾಗಿ ಏನಲ್ಲ. ದೊಡ್ಡವರು ಬಂದಿದ್ದಾರೆ ಅಂತ ಸೇವೆ ಮಾಡ್ಲಿಕ್ಕೆ ಆಚೆ ಹೋದರೆ ಇಷ್ಟೊತ್ತು ಸೇವೆ ಮಾಡಿ ಶಾಪಕ್ಕಂತೂ ಗುರಿ ಆದ್ಲು. ಏನು ಮಾಡೋದು? ಆಗ ಅವಳು ಪ್ರಾರ್ಥನೆಯನ್ನ ಮಾಡ್ತಾಳೆ, ನೀವೆಲ್ಲ ದೇವತೆಗಳು ಬಂದಿದ್ದೀರಲ್ಲ, ಒಂದು ಪ್ರಾರ್ಥನೆ ನಂದು, ನನ್ನ ಶಿಲೆಯಲ್ಲಿ ನಿಮ್ಮ ಎಲ್ಲರ ಸನ್ನಿಧಾನ ಇರಬೇಕು. ಧರ್ಮವತಿ ಹೇಳ್ತಾಳೆ, ನನ್ನ ಶಿಲೆಯಲ್ಲಿ, ಅಂದರೆ ನಾನೇನು ಶಿಲೆಯಾಗಿದ್ದೀನಿ, ನನ್ನಲ್ಲಿ ನಿಮ್ಮ ಎಲ್ಲ ದೇವತೆಗಳ ಸನ್ನಿಧಾನ ಇರಬೇಕು ಅಂತ ವರವನ್ನು ಪಡ್ಕೊಂಡಿದ್ಲಂತೆ. ಸರಿ ಆಯಿತು ಅಂತ ತಥಾಸ್ತು ಅಂತ ದೇವತೆಗಳು ವರ ಕೊಟ್ಟು ತಾವು ಹೊರಟು ಹೋದರು. ಇನ್ನೊಂದು ಘಟನೆ ಇದೇ ಥರ. ಗಯಾಸುರ ಇದ್ದ. ಗಯಾಸುರ ತಾನು ತಪಸ್ಸನ್ನೆಲ್ಲ ಮಾಡ್ದ, ವರ ಕೇಳ್ದ. ಆ ವರ ಕೇಳಬೇಕಾದ್ರೆ ಅವನು ಏನು ವರ ಕೇಳ್ದ? ಏನಿಲ್ಲ, ನನ್ನ ದೇಹ ಏನಿದೆ, ಆಶ್ಚರ್ಯ ನೋಡಿ, ಒಬ್ಬ ಅಸುರ ಹೀಗೆ ವರ ಕೇಳೋದು ಅಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ ನಮಗೆ ನಮ್ಮ ಪುರಾಣಗಳಲ್ಲೆಲ್ಲ. ಯಾಕೆ ಯಾರೇ ಅಸುರ ಆಗಲಿ ನನಗೆ ಯಾರು ನನ್ನನ್ನು ಸೋಲಿಸಬಾರದು, ನಾನು ಎಲ್ಲರನ್ನೂ ಗೆಲ್ಲಬೇಕು, 3 ಲೋಕವನ್ನೇ ಗೆಲ್ಲಬೇಕು, ನನಗೆ ಮರಣ ಆಗಬಾರ್ದು, ಹಾಗೆ ಹೀಗೆ ಅಂತ ಅನೇಕ ರೀತಿ ಪ್ರಾರ್ಥನೆಯನ್ನು ಮಾಡೋದಿದೆ. ಆದರೆ ಇದನ್ನು ಯಾವುದನ್ನು ಕೂಡ ಪ್ರಾರ್ಥನೆಯನ್ನು ಮಾಡಲಿಲ್ಲ ಈ ಗಯಾಸುರ. ಏನು ಪ್ರಾರ್ಥನೆ ಮಾಡ್ದ ಅಂದರೆ, ನನ್ನ ದೇಹ ಜಗತ್ತಿನಲ್ಲಿ ಯಾವ ಲೋಕದಲ್ಲಾಗಲಿ ತೀರ್ಥಕ್ಷೇತ್ರಗಳು ಅಂತ ಯಾವ್ದ್ಯಾವುದು ಪವಿತ್ರವಾದದಿದೆಯೋ ಆ ಎಲ್ಲ ಪವಿತ್ರವಾದ ತೀರ್ಥಕ್ಷೇತ್ರಕ್ಕಿಂತ ನನ್ನ ದೇಹ ತುಂಬ ಪವಿತ್ರ ಆಗಲಿ ಅಂತ. ಅದ್ಭುತ. ಅಂದರೆ ಇವನ ಅಭಿಪ್ರಾಯ, ಆ ಕ್ಷೇತ್ರ ಎಷ್ಟು ಪವಿತ್ರ ಅಂದರೆ ಸಕಲ ತೀರ್ಥಕ್ಷೇತ್ರಗಳಿಗಿಂತ ಒಂದು ತೂಕ ಹೆಚ್ಚು ಗಯಾಕ್ಷೇತ್ರ. ಆ ಗಯಾಸುರ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಅರ್ಥ. ಗಯಾಕ್ಷೇತ್ರದ ಇದರಲ್ಲಿ ಒಂದಿನ ದಿವಸ ನಾವೇನು ವಿಷ್ಣುಪಾದ ನೋಡ್ತೀವಿ, ಗಯಾಸುರ ಮಲಗಿರುವಂತಹ ಜಾಗ ಅದು. ಅವನು ಏನು ಬೇಡಿರ್ತಾನೆ ಅಂದರೆ, ನನ್ನ ದೇಹ ಅತ್ಯಂತ ಪವಿತ್ರ ಆಗಲಿ. ಅದು ಎಷ್ಟು ಕಷ್ಟ ಆಗೋಯ್ತು ಅಂದರೆ ದೇವತೆಗಳಿಗೆ ಇವನ ನಿಗ್ರಹ ಮಾಡುವಂಥ ಸಂದರ್ಭ ಬಂತು. ಒಳ್ಳೆ ಬರ ಏನೋ ಕೇಳ್ದ, ಅದು ಕೆಟ್ಟದ್ದಾಯಿತು. ಏನಾಯಿತು? ದೈತ್ಯರು ಬೇರೆ ಬೇರೆಯವರೆಲ್ಲ ಇವನ ದೇಹ ಸ್ಪರ್ಶ ಮಾಡಿದರೆ ಸಾಕು, ಮುಟ್ಟಿದ್ರೆ ಸಾಕು, ಅವರೆಲ್ಲ ಒಳ್ಳೊಳ್ಳೆ ಸ್ವರ್ಗ ಅದು ಇದು ಎಲ್ಲ ಪಡಿತಾ ಇದ್ರು. ನರಕದಲ್ಲಿ ಜಾಗ ಇಲ್ಲವೇ ಇಲ್ಲ. ಯಾರು ಕೂಡ ನರಕಕ್ಕೆ ಹೋಗೋರೇ ಇಲ್ಲ. ಖಾಲಿ ಖಾಲಿ ಅಂತ ನರಕ ಖಾಲಿ ಖಾಲಿ ಆಗೋದು ಅಂದರೆ ಅದು ಅಸಾಧ್ಯವಾದ ಮಾತು. ಯಾಕೆಂದ್ರೆ ಎಂಥ ಪಾಪವನ್ನು ಮಾಡಿದ್ರು ಗಯಾಸುರನ ದೇಹದ ಸ್ಪರ್ಶ ಆಯಿತು ಅಂದರೆ ಆ ಪಾಪಗಳಿಂದ ಮುಕ್ತಿ ಆಗ್ಬಿಡ್ತಾ ಇತ್ತು. ಹಾಗಾಗಿ ನರಕದಲ್ಲಿ ಖಾಲಿ ಖಾಲಿ, ಯಾರು ಕೂಡ ಇರಲಿಲ್ಲ. ಭೂಲೋಕದಲ್ಲೂ ಖಾಲಿ ಆಗ್ತಾ ಇದ್ದಾರೆ. ದೇವತೆಗಳಿಗೆ ಭಯ ಆಯಿತು, ಯಾಕೋ ಇವನು ಈ ಸಂಸಾರದ ವೈಚಿತ್ರವನ್ನು ಕಲ್ಪಿಸ್ತಾ ಇದ್ದಾನೆ. ಆಯಾಯ ಯೋಗ್ಯತೆ ಇರೋ ಜೀವರು ಆಯಾಯ ಫಲವನ್ನೇ ಪಡಿಬೇಕು. ಆದರೆ ಕೆಲವರು ಸ್ವರ್ಗ, ಕೆಲವರು ನರಕ, ಕೆಲವರು ಮೋಕ್ಷ, ಈ ವ್ಯವಸ್ಥೆನೇ ತಪ್ಪು ಹೋಗ್ತಾ ಇದೆ. ಇವನಿಂದ ಒಬ್ಬರು ಅಲ್ಲಿ ಯಮದೇವರ ಸದನದಲ್ಲಿ ನರಕದಲ್ಲಿ ಒಬ್ಬರೂ ಕೂಡ ಇಲ್ಲವೇ ಇಲ್ಲ. ಅದರಿಂದ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ಹೇಳ್ತಾನೆ, ಬ್ರಹ್ಮದೇವರಿಗೆ ಆಜ್ಞೆ ಮಾಡ್ತಾನೆ, ಬ್ರಹ್ಮದೇವರಿಗೆ, ನೋಡು ನೀನು ಹೋಗಿ ಆ ಗಯಾಸುರನ ಬಳಿ ಕೇಳು, ನಿನ್ನ ದೇಹದ ಮೇಲೆ ನಾನು ಯಾಗವನ್ನು ಮಾಡಬೇಕು ಅಂತಿದ್ದೀನಿ, ಜಾಗವನ್ನು ಕೊಡ್ತೀಯಾ ಅಂತ ಕೇಳು, ಯಾಗ ಮಾಡು. ಯಾಗ ಮಾಡ್ಬೇಕಾದ್ರೆ ಎಲ್ಲ ದೇವತೆಗಳು ಹೋಗಿ ಕೂತ್ಕೊಳ್ಳಿ, ಅವನು ಹೇಳ್ಬಾರ್ದಷ್ಟೇ, ಅವನನ್ನು ಅಲ್ಲೇ ಒಂದೇ ಕಡೆ ಇರೋ ಥರ ಮಾಡಿಬಿಡೋಣ. ಯಾಕೆಂದ್ರೆ ಅವನು ಒಂದೇ ಕಡೆ ಇದ್ರೆ ಸರಿ, ಎಲ್ಲ ಕಡೆ ಹೋಗ್ತಾ ಇದ್ರೆ ಅವನ ಸ್ಪರ್ಶ ಎಲ್ಲೆಲ್ಲಾಗತ್ತೋ ಅಲ್ಲೆಲ್ಲ ಅವರಿಗೆಲ್ಲ ಒಳ್ಳೆ ಸದ್ಗತಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಒಂದು ಕಡೆ ಮಲಗಿಸ್ಬಿಡೋಣ ಇವನ್ನ ಶಾಶ್ವತವಾಗಿ ಅಂತ ಮಲಗಿಸಿದ್ರು. ಅವನಾಯ್ತು, ನನ್ನ ದೇಹವನ್ನ ನಿಮ್ಮ ಯಾಗಕ್ಕೆ ಕೊಡ್ತೀನಿ ಅಂತ ಬಹಳ ಸಂತೋಷದಿಂದ ಚತುರ್ಮುಖ ಬ್ರಹ್ಮದೇವರ ಬಳಿ ಒಪ್ಪಿಕೊಳ್ತಾನೆ ಗಯಾಸುರ. ಒಪ್ಪಿಕೊಂಡಾದ್ಮೇಲೆ ಯಾಗವನ್ನು ಪ್ರಾರಂಭ ಮಾಡಿದ್ರು. ಯಾಗ ಎಲ್ಲ ಮುಕ್ತಾಯ ಆಯಿತು. ಮುಕ್ತಾಯ ಆದಮೇಲೆ ಇವನು ಹಾಗೆ ಇರ್ತಾನೆ ಅಂತ ಇವ್ರು ಅನ್ಕೊಂಡ್ರು. ಯಾಕೆಂದ್ರೆ ಕೋಟ್ಯಾನುಕೋಟಿ ದೇವತೆಗಳು ಬಂದು ಕೂತಿದ್ದಾರೆ ಅವನ ದೇಹದ ಮೇಲೆ. ಆದರೆ ದೇಹ ಅಲ್ಲಾಡ್ಲಿಕ್ಕೆ ಶುರುವಾಯ್ತಂತೆ, ಏಳ್ಲಿಕ್ಕೆ ಶುರುವಾಯಿತು. ಗಾಬರಿ ಆಯ್ತು ಎಲ್ರಿಗೂ, ಇವನು ಎಂಥವನು, ಇವನು ಇಷ್ಟು ದೇವತೆಗಳು ಬಂದ್ರೆ ಇವನು ಮತ್ತೆ ಏಳ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾನಲ್ಲ ಅಂತ. ಆಗ ತಕ್ಷಣ ಒಂದು ಆಜ್ಞೆ ಆಗುತ್ತೆ. ಧರ್ಮರಾಜ ತಾನು ಮಗಳನ್ನಾಗಿ ಏನು ಧರ್ಮವತಿಯನ್ನು ಪಡೆದಿದ್ದ, ಅವಳೇನು ಶಿಲೆಯಾಗಿದ್ಲು, ಆ ಧರ್ಮವತಿ ಶಿಲೆಯನ್ನು ತಗೊಂಡು ಬಂದು ಇವನ ದೇಹದ ಮೇಲೆ ಇಡಿ ಅಂತ ಆಜ್ಞೆ ಬಂತು. ಆ ಅಪ್ಪಣೆ ಬಂದು ಕೂಡಲೇ ಆ ಧರ್ಮವತಿ ಶಿಲೆಯನ್ನು ತಗೊಂಡು ಬಂದು ಇಟ್ಟರು. ಇಟ್ಟಾದ ಮೇಲೆ ಏನಾಯ್ತು, ಮತ್ತೆ ಅದೇ ಆಯಿತು, ಅಲ್ಲಾಡ್ಲಿಕ್ಕೆ ಶುರು ಮಾಡಿದಂತೆ ಗಯಾಸುರ. ಆಶ್ಚರ್ಯ ಅನ್ನಿಸ್ತು ಇವ್ರಿಗೆ.
ಇವನನ್ನು ನಿಗ್ರಹ ಮಾಡೋದು ಹೇಗೆ? ಅದಕ್ಕೆ ದೇವರ ಬಳಿನೇ ಪ್ರಾರ್ಥನೆ ಮಾಡಿದಾಗ ದೇವರೇ ತಾನು ಆ ಧರ್ಮವತಿ ಶಿಲೆಯ ಮೇಲೆ ತಾನೇ ಬಂದು ಪಾದವನ್ನು ಊರಿದ್ನಂತೆ, ತಾನೇ ಹೆಜ್ಜೆಯನ್ನ ಅಲ್ಲಿಟ್ಟ. ಅವನು ಗದಾಧರನಾಗಿ ಅಲ್ಲಿ ಪ್ರಕಟನಾದ. ಆದಿಗದಾಧರ ಅಂತಲೂ ಕರೀತಾರೆ. ಗದಾಧಾರಿಯಾದ ಪರಮಾತ್ಮ ಅಲ್ಲಿ ಬಂದು ಅಂದಿನ ದಿವಸ ತಾನು ಪಾದವನ್ನ ಧರ್ಮವತಿ ಶಿಲೆಯ ಮೇಲೆ ಇಟ್ಟು ತಾನು ನೆಲೆಸದ ಅಂತ ಇಷ್ಟು ವಿಷಯ ಬಂತು. ಹಾಗಾದ್ರೆ ಈ ವಿಷ್ಣು ಪಾದ ಎಷ್ಟು ಪವಿತ್ರ ಅಂದ್ರೆ ಅತ್ಯಂತ ಪವಿತ್ರವಾದ ಗಯಾಸುರನ ದೇಹ ಎಲ್ಲ ತೀರ್ಥಕ್ಷೇತ್ರಗಳಿಗಿಂತ ಮಿಗಿಲಾದದ್ದು. ಅದರ ಮೇಲೆ ಬ್ರಹ್ಮದೇವರಿಂದ ಹಿಡಿದು ಎಲ್ಲ ದೇವತೆಗಳು ಬಂದು ಯಾಗವನ್ನು ನಡೆಸಿದ್ದಾರೆ. ಅದರ ಮೇಲೆ ಧರ್ಮವತಿಯಂತಹ ಪುಣ್ಯಾತ್ಮಳಾದ ಯಾವ ವ್ಯಕ್ತಿ ಇದ್ದಾಳೆ, ಅವಳ ಶಿಲೆ ಅಂದ್ರೆ ಅವಳೇ ಶಿಲೆಯಾಗಿ ಇದ್ದವಳು, ಅವಳಿಗೆ ಸಂಬಂಧಪಟ್ಟ ಶಿಲೆ, ಅದರ ಮೇಲೆ ಭಗವಂತನೇ ಆದಿಗದಾಧರನಾಗಿ ತಾನು ಅಲ್ಲಿ ಬಂದು ಹೆಜ್ಜೆಯನ್ನ ಊರಿ ತಾನು ನೆಲೆಸಿದ್ದಾನೆ. ಹೀಗೆ ಅತ್ಯಂತ ಪವಿತ್ರವಾದ ಕ್ಷೇತ್ರ ಈ ಗಯಾಕ್ಷೇತ್ರ. ಅದರಲ್ಲಿರುವಂತಹ ವಿಷ್ಣುಪಾದ ಅನ್ನೋದನ್ನ ಹೇಗೆ ಅನ್ನೋದನ್ನ ಇಲ್ಲಿ ವಿಜಯದಾಸರು ನಮಗೆ ತಿಳಿಸಿಕೊಟ್ರು. ಧರ್ಮ ಶಿಲೆಯ ಮೇಲೆ ಮೆರೆವ ಮಣಿಪಾದ. ಧರ್ಮಶಿಲೆ ಅಂದ್ರೆ ಧರ್ಮವತಿ ಶಿಲೆ ಅಂತ ಅರ್ಥ. ಆ ಶಿಲೆಯ ಮೇಲೆ ಮೆರೆವ ಮಣಿಪಾದ ಅಂತ ಇಷ್ಟು ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಒಂದು ಸಾಲನನ್ನ ವಿಜಯದಾಸರು ಬರೆದಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ಮುಂದಿನ ಪದ್ಯ ಹೀಗಿದೆ. ದಹರಾಕಾಶದಲ್ಲಿ ಮಿಂಚುವ ಘನಪಾದ, ಬಹುಗಮನವಾಗಿದ್ದ ಭಾಗ್ಯದ ಪಾದ, ಅಹೋರಾತ್ರಿಯಲ್ಲಿ ಬಿಡದೆ ಆನಂದದ ಪಾದ, ಮಹಾಪುಣ್ಯ ತಂದೀವ ಮಂತ್ರಪಾದ. ದ್ರೋಹಿ ಮಾನವರಿಗೆ ದೂರವಾದ ಪಾದ, ಗಹನವಾದ ಪಾದ, ಗುಪ್ತ ಪಾದ. ಸ್ನೇಹ ಭಾವದಿಂದ ಸಾರುವ ನಿಧಿಪಾದ, ರಹಸ್ಯವಾಗಿ ಸತತ ಜಪಿಸುವ ಪಾದ. ತ್ರಾಹಿ ತಾವರೆನ ಜನ ವಿಜಯ ವಿಠಲ ಸರಸಿರುಹ ಪೋಲುವ ಪಾದ, ಅರ್ಚ್ಯ ಪಾದ. ಇಲ್ಲಿ ದಹರ ಆಕಾಶದಲ್ಲಿ ಅಂತ ಮೊದಲಿಗೆ ಒಂದು ಪದ ಹಾಕಿದ್ದಾರೆ. ಆಕಾಶದಲ್ಲಿ ಮಿಂಚುವ ಘನಪಾದ. ಸ್ಪಷ್ಟ ನಮಗೆ ಘನಪಾದ ಅಂದ್ರೆ ಬಹಳ ಭಾರವಾದ ಪಾದ ಇದು. ಈ ಪಾದ ಹೊತ್ಕೊಳ್ಳೋದು ಅಂದ್ರೆ ತುಂಬಾ ಕಷ್ಟ. ಭೂಮಿ ಹೊತ್ಕೊಂಡಿದ್ದಾಳೆ. ಯಾಕೆ? ಭೂಮಿಯಲ್ಲಿ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮೀ ಭಗವಂತನ ಪಾದ ಹೊತ್ಕೊಂಡಿದ್ದಾಳೆ ಅಷ್ಟೇ. ಈ ಪಾದವನ್ನು ಹೊರಬೇಕು ಅಂದ್ರೆ ಬಹಳ ಕಷ್ಟ. ಅದು ಆಕಾಶದಲ್ಲಿ ಮಿಂಚ್ತಾ ಇದೆ, ಅದೆಲ್ಲೂ ಕೂಡ ಊರ್ಕೊಂಡಿಲ್ಲ. ಅದ್ರ ಒಂದು ಕಡೆ ಊರಿದೆ ಅಂದ್ರೆ ಅದು ವಿಷ್ಣು ಪಾದನೇ. ಆಕಾಶದಲ್ಲಿ ಮಿಂಚುವ ಘನಪಾದ, ಆಕಾಶದಲ್ಲಿ ಮಿಂಚ್ತಾ ಇದೆಯಂತೆ, ಮಿಂಚಿನ ರೀತಿ ಹೊಳಿತಾ ಇರುವಂತಹ ಪಾದ ಆ ತ್ರಿವಿಕ್ರಮ ಅವತಾರ ಆದಾಗ. ಅಂಥ ಪಾದ ದಹರ ಆಕಾಶದಲ್ಲಿ ಮಿಂಚಬೇಕಂತೆ, ಹೊರಗಿನ ಆಕಾಶದಲ್ಲ. ಗಯಾಕ್ಷೇತ್ರದಲ್ಲಿ ಆ ವಿಷ್ಣು ಪಾದ ಮಿಂಚ್ತಾ ಇದೆ ನಿಜ. ನಿಜವಾಗಿ ಆ ವಿಷ್ಣು ಪಾದ ಎಲ್ಲಿ ಮಿಂಚಬೇಕು ಅಂದಾಗ ವಿಜಯದಾಸರು ಕೊಡೋ ಉತ್ತರ ದಹರ ಆಕಾಶದಲ್ಲಿ. ದಹರ ಆಕಾಶ ಅಂದ್ರೆ ಏನರ್ಥ? ನಮ್ಮ ಹೃದಯಾಕಾಶ ಅಂತ ಅರ್ಥ, ಒಳಗಿರೋ ಆಕಾಶ. ಅದಕ್ಕೆ ದಹರ ಆಕಾಶ ಅಂತ ಕರೀತಾರೆ. ಹಾಗಾದ್ರೆ ನಮ್ಮ ಹೃದಯದ ಆಕಾಶದಲ್ಲಿ ಆ ಭಗವಂತನ ಪಾದ ಊರಿರಬೇಕು ಅಂತ ಅರ್ಥ. ಅಲ್ಲಿ ಊರಿರೋದನ್ನ ನೋಡ್ಕೊಂಬರ್ತೀವಿ ನಿಜ, ಆದ್ರೆ ಆ ಭಗವಂತನ ಪಾದ ನಮ್ಮ ಮನಸ್ಸಿನಲ್ಲಿ ಹಾಗೆ ಮೂಡಬೇಕು ಅಂದ್ರೆ ಆಗ ಈ ವಿಜಯದಾಸರ ಈ ವಿಷ್ಣುಪಾದವನ್ನ ಪ್ರಾರ್ಥನೆ ಮಾಡ್ತಾ, ಅಂದ್ರೆ ವಿಷ್ಣುಪಾದ ಸುಳಾದಿಯಲ್ಲಿ ಬರುವಂಥ ಈ ಪಾದವನ್ನ ಚಿಂತಿಸ್ತಾ ಹೋದಷ್ಟು ನಮಗೆ ಆ ವಿಷ್ಣುಪಾದದ ಒಂದು ಸನ್ನಿಧಾನ ಅದು ಉಂಟಾಗತ್ತೆ ನಮ್ಮ ಒಳಗಡೆ. ಅದಕ್ಕೋಸ್ಕರನೇ ವಿಜಯದಾಸರು ಇಂಥ ಸುಂದರವಾದ ಈ ವಿಷ್ಣು ಪಾದ ಸುಳಾದಿಯ ರಚನೆಯನ್ನ ಮಾಡಿರೋದು. ಇನ್ನು ಮುಂದಕ್ಕೆ ಈ ಪಾದ ಎಲ್ಲೆಲ್ಲಿ ಹೋಯಿತು? ಬಹುಗಮನವಾಗಿದ್ದ ಭಾಗ್ಯದ ಪಾದ. ಬಹಳ ಭಾಗ್ಯವಾದ ಪಾದ. ಒಂದೇ ಒಂದು ದೃಷ್ಟಾಂತ ಸಾಕು. ಅಹಲ್ಯೋದ್ಧಾರದ ಪ್ರಸಂಗ ಶ್ರೀರಾಮಾವತಾರವನ್ನು ನೆನಪಿಸ್ಕೊಡುತ್ತೆ. ಎಷ್ಟು ಕಡೆ ರಾಮದೇವರು ಸಂಚಾರ ಮಾಡ್ತಾ ಹೋದ್ರು, ಬಹುಗಮನ, ಅನೇಕ ಕಡೆ ನಡೆದಾಡ್ತಾ ಹೋದ್ರು. ಎಲ್ಲಿ ನಡೆದ್ರೋ ಅದು ಅತ್ಯಂತ ಪವಿತ್ರ ಕ್ಷೇತ್ರ ಆಯಿತು. ಅದರ ಮಣ್ಣಿನ ಸಂಪರ್ಕ ನಮಗೆ ತಾಕಿತು ಅಂದ್ರೆ ನಾವು ಉದ್ಧಾರ ಆಗ್ತೀವಿ. ಅಂಥ ಪವಿತ್ರವಾದ ರಾಮನ ಪಾದಗಳು ಭಾಗ್ಯದ ಪಾದ. ಯಾಕೆ ಭಾಗ್ಯದ ಪಾದ? ಅದು ಎಷ್ಟು ಪುಣ್ಯ ತಂದು ಕೊಡುತ್ತೆ ಅಂದ್ರೆ ಅಹಲ್ಯ ಶಾಪ ವಿಮೋಚನೆ. ಗೌತಮರು ಹೇಳ್ಬಿಡ್ತಾರೆ,
ನಿನಗೆ ಯಾವತ್ತು ಆ ಭಗವಂತನ ನೋಟ ಸ್ಪರ್ಶ ಎಲ್ಲ ಆಗತ್ತೋ ಅವತ್ತು ನೀನು ಉದ್ಧಾರ ಅಂತ. ವಸ್ತುತಃ ಅಲ್ಲಿ ರಾಮ ನೋಡದ ಅಷ್ಟೇ, ನೋಡಿದ್ರಿಂದಲೇ ಉದ್ಧಾರ ಆದ್ಲು ಅಹಲ್ಯೆ ಅಂತ. ಆ ನೋಡಿದ್ದೊಂದಾಯ್ತು, ಆ ಭಗವಂತನ ರಾಮನ ಪಾದ ಸ್ಪರ್ಶನೂ ನಂತರ ಆಯಿತು. ಪಾದವನ್ನ ಸ್ಪರ್ಶ ಮಾಡಿ ತಾನು ನಮಸ್ಕರಿಸಿ ಪುನೀತಳಾಗ್ತಾಳೆ ಅಹಲ್ಯಾದೇವಿ. ಅಂತೂ ಅಹಲ್ಯೆಯನ್ನು ಉದ್ಧಾರ ಮಾಡಿದ ಪಾದ ಭಾಗ್ಯದ ಪಾದ. ಬಹುಗಮನ, ಎಷ್ಟು ಕಡೆ ಗಮನ. ನರಸಿಂಹನಾಗಿ ಓಡಾಡಿದ, ಹಾಗೆ ವಾಮನನಾಗಿ ಓಡಾಡಿದ ನಮಗೆ ಪ್ರಸಿದ್ಧ. ಇನ್ನು ಕೃಷ್ಣನಾಗಿ, ಮತ್ಸ್ಯ, ಕೂರ್ಮ ಎಲ್ಲ ಕಡೆ ತಾನು ಎಲ್ಲ ಅವತಾರಗಳಲ್ಲಿ ಓಡಾಡಿದ ಆ ಪಾದ ಏನಿದೆ ಅಲ್ಲ, ಆ ಪಾದನೆ ಈ ವಿಷ್ಣು ಪಾದ. ಅಂದ್ರೆ ನೀವು ಗಯಾಕ್ಷೇತ್ರದ ವಿಷ್ಣು ಪಾದ ನೋಡಿದ ಕೂಡಲೇ ದಶಾವತಾರಗಳ ಚಿಂತನೆ ಅಲ್ಲಿ ಬರ್ಬೇಕು. ನಮಗೆ 10 ಅವತಾರಗಳನ್ನು ಯೋಚಿಸ್ಬೇಕು. ಒಂದೊಂದು ಅವತಾರದ ಪಾದ ಬೇರೆ ಅಲ್ಲ, ಈ ವಿಷ್ಣು ಪಾದಲ್ಲಿರೋ ಪಾದ ಅದು ಬೇರೆ ಅಲ್ಲ ಅಂತ ಚಿಂತಿಸಿದಾಗ ಅಷ್ಟು ರೂಪಗಳ ಅನುಗ್ರಹ ನಮಗಾಗತ್ತೆ ಅನ್ನೋ ದೃಷ್ಟಿಯಲ್ಲಿ. ಇನ್ನು ಅಹೋರಾತ್ರಿಯಲ್ಲಿ ಬಿಡದೆ ಆನಂದದ ಪಾದ. ಆನಂದದ ಪಾದ, ಆನಂದವನ್ನು ನೀಡುವಂಥ ಪಾದ. ಅಹೋರಾತ್ರಿಯಲ್ಲಿ ಬಿಡದೆ ನೀವು ಭಜಿಸಿ, ಬೆಳಗ್ಗೆ ರಾತ್ರಿ ಯಾವಾಗಲೂ ಸಿದ್ಧ. ಅಲ್ಲಿ ಯಾವಾಗಲೂ ನೀವು ಆ ವಿಷ್ಣು ಪಾದ ಅನುಗ್ರಹವನ್ನು ಪಡೀಲಿಕ್ಕೆ ನಿಮಗೆ ಸಾಧ್ಯ ಇದೆ. ಯಾವಾಗಲೂ ದೇವರು ಅಹೋರಾತ್ರಿಯಲ್ಲಿ ನಾನು ಆನಂದವನ್ನು ನೀಡ್ತೀನಿ ಅಂತ ಕೂತಿದ್ದಾನೆ. ಅಂಥ ಪಾದ ಮಹಾಪುಣ್ಯ ತಂದೀವ ಮಂತ್ರಪಾದ. ಯಾರು ಮಂತ್ರಪಾದ ಚೆನ್ನಾಗಿ ಮನನ ಮಾಡ್ತಾರೋ ಅವರಿಗೆ ಎತ್ತರ ರಕ್ಷಣೆ ಮಾಡುವಂಥ ಪಾದ ಇದು. ಮಹಾಪುಣ್ಯವನ್ನು ತಂದುಕೊಡುವಂಥ ಪಾದ. ಆದರೆ ಈ ಪಾದ ನೋಡಿ ಎಲ್ರಿಗೂ ಸಿಗೋಲ್ಲ. ನೀವು ಗಯಾಕ್ಷೇತ್ರಕ್ಕೆ ಹೋಗಿ ವಿಷ್ಣು ಪಾದ ಸ್ಪರ್ಶ ಮಾಡಿ ಆ ವಿಷ್ಣು ಪಾದವನ್ನು ದರ್ಶನ ಮಾಡಿದಿರಿ ಅಂತ ಆದರೆ ತುಂಬ ಭಾಗ್ಯ. ದರ್ಶನ ನಾವು ದೂರದಿಂದ ದರ್ಶನ ಮಾಡಿದ್ರೆ ತುಂಬ ಉತ್ತಮ. ಅಂಥ ಭಾಗ್ಯ ಸಿಗೋದು ಕಷ್ಟ ಅಂತೆ. ಯಾಕೆ ಅಂದರೆ ವಿಜಯದಾಸರು ಹೇಳ್ತಾರೆ, ದ್ರೋಹಿ ಮಾನವರಿಗೆ ದೂರವಾದ ಪಾದ. ದೂರ, ದ್ರೋಹಿ ಮಾನವರಿಗೆ, ಯಾರು ದ್ರೋಹ ಮಾಡ್ತಾರೆ ವಿಷ್ಣು ದ್ರೋಹ, ಅಂಥ ನಾಸ್ತಿಕರಿಗೆ ಇದು ತುಂಬ ದೂರ ಅಂತ. ಇಲ್ಲ ನಾವು ನೋಡ್ಕೊಂಬರ್ತೀವಿ ಏನಂತೆ, ನೋಡ್ಕೊಂಬಂದಿಲ್ವಾ ಅಂದರೆ ಅಲ್ಲಿ ಹೋದ್ರೆ ನಿಮ್ಗೆ ಆ ಪಾದದ ಅನುಗ್ರಹ ಆಗ್ಬೇಕಲ್ಲ. ಪಾದದ ನಿಗ್ರಹ ಆಗತ್ತೆ, ನಿಮಗೆ ಅನುಗ್ರಹ ಆಗಲ್ಲ. ಅದು ದೂರನೇ ನಿಮಗಿಂತ. ಯಾಕೆಂದ್ರೆ ಗಹನವಾದ ಪಾದ ಗುಪ್ತ ಪಾದ. ತುಂಬ ಗಹನ ಅದು. ವೇದ ರಾಶಿಗಳಲ್ಲಿ ತುಂಬ ವರ್ಣಿಸಿದ್ದಾರೆ ಅಂಥ ಗಹನವಾದ ಗುಪ್ತವಾದ ಪಾದ. ಅದರ ಬಗ್ಗೆ ಗೊತ್ತಾಗಲ್ಲ. ಸ್ನೇಹ ಭಾವದಿಂದ ಸಾರುವ ನಿಧಿ ಪಾದ. ಸ್ನೇಹ ಭಾವ, ಬಹಳ ಭಕ್ತಿಯಿಂದ ನಾವು ಅದಕ್ಕೆ ಹೋದಾಗ ನಿಧಿಯನ್ನ ಕೊಡುವಂಥ ಪಾದ. ನಿಮಗೆ ಭಕ್ತಿ ನಿಧಿಯನ್ನ ಕೊಡುತ್ತೆ. ಹಾಗೆ ವೈರಾಗ್ಯ ನಿಧಿ, ಭಾಗ್ಯ ನಿಧಿ, ಏನು ಬೇಕು ಅಂಥ ಎಲ್ಲ ನಿಧಿಗಳನ್ನು ನೀಡುವಂಥ ಪಾದ ಅದು ಈ ವಿಷ್ಣು ಪಾದ. ಆದರೆ ಸ್ನೇಹ ಭಾವದಿಂದ ಸಾರ್ತಾ ಇದೆ. ಯಾರು ಸ್ನೇಹದಿಂದ ನನ್ನ ಬಳಿ ಬರ್ತಾರೋ ಅಂಥವರಿಗೆ ಈ ಪಾದವೇ ರಕ್ಷಣೆಯನ್ನು ನೀಡ್ತಾ ಇದೆ. ನಾವೆಲ್ಲ ಪಾದ ರಕ್ಷೆಯನ್ನು ಹಾಕ್ಕೊಳ್ತೀವಿ, ನಮ್ಮ ಕಾಲಿಗೆ ರಕ್ಷಣೆಯಾಗಿ ಹಾಕ್ಕೊಳ್ತೀವಿ. ನಿಜವಾಗಿ ನಮ್ಮ ಕಾಲಿಗೆ ರಕ್ಷಣೆ ಈ ಚಪ್ಪಲಿ ಇದು ಅದಲ್ಲ, ಪಾದರಕ್ಷೆ. ಅದರಿಂದ ಏನು ಉಪಯೋಗ? ಇದು ಪಾದಕ್ಕೆ ರಕ್ಷಣೆ ನೀಡಲ್ಲ ನಮಗೆ. ನಮ್ಮ ಜೀವನದ ಪಾದ ಹೊರಟೋಗತ್ತೆ. ಇದರಿಂದ ಏನು ಉಪಯೋಗ? ಸಾಮಾನ್ಯವಾದ ಲೌಕಿಕ ಕಂಟಕ ಮುಳ್ಳುಗಳಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ, ಬೇರೆ ಏನು ತಾಕ್ಬಾರ್ದು ಅನ್ಲಿಕ್ಕೋಸ್ಕರ ನಾವು ಹಾಕ್ಕೊಳ್ಳೋದಷ್ಟೇ. ನಿಜವಾಗಿ ನಮ್ಮ ಪಾದದ ರಕ್ಷಣೆ ಆಗಬೇಕು ಅಂತಾದರೆ, ನಮ್ಮ ಜೀವನದ ರಕ್ಷಣೆ ಆಗಬೇಕು ಅಂದರೆ ಈ ವಿಷ್ಣು ಪಾದವನ್ನು ಹಿಡಿಲೇಬೇಕು. ಆ ಅಭಿಪ್ರಾಯದಿಂದ ಇಲ್ಲಿ ಸ್ನೇಹ ಭಾವದಿಂದ ಸಾರುವ ನಿಧಿಪಾದ ಅಂತ ತಿಳಿಸಿ, ರಹಸ್ಯವಾಗಿ ಸತತ ಜಪಿಸುವ ಪಾದ. ಸತತವಾಗಿ ಜಪಿಸ್ತಾ ಇರಬೇಕು ಅಂಥ ಪಾದ ಇದು. ರಹಸ್ಯವಾಗಿ, ರಹಸ್ಯ ಅಂತ ಯಾಕೆ ಹೇಳಿದ್ದಾರೆ? ವಿಷ್ಣುಪಾದದ ಮಹಿಮೆ ತುಂಬ ಅದ್ಭುತ. ಆ ವಿಷ್ಣುಪಾದದ ಮಹಿಮೆಯನ್ನು ಎಷ್ಟು ನೀವು ಮನಸ್ಸಿನಲ್ಲಿ ರಹಸ್ಯವಾಗಿ ಏಕಾಂತದಲ್ಲಿ ಕೂತು ಚಿಂತಿಸ್ತಾ ಇರ್ತೀರೋ, ಆ ಪಾದ ಹಾಗೆ ಬಂದಷ್ಟು ನಿಮಗೆ ಅನುಗ್ರಹ ಮಾಡುತ್ತೆ. ಆ ಪಾದ ಯಾವತ್ತೂ ಮಂತ್ರಗಳನ್ನು ಹಾಗೆ ರಹಸ್ಯವಾಗಿ ನಾವು ಧ್ಯಾನ ಮಾಡ್ತಾ ಇರಬೇಕು. ಎಲ್ರಿಗೂ ಗೊತ್ತಾಗ್ಲಿ ಅಂತ ಜೋರಾಗಿ ಮಂತ್ರವನ್ನು ಹೇಳ್ಕೊಂಡು ಮಾಡೋದ? ಸ್ತೋತ್ರ ಹೇಳ್ಬೋದು, ಬೇರೆ ಬೇರೆ ಹೇಳ್ಬೋದು. ಜಪ ಮಾಡುವಂಥ ಮಂತ್ರಗಳು, ಗಾಯತ್ರಿ ಮಂತ್ರ ಇತ್ಯಾದಿ ಮಂತ್ರಗಳನ್ನೆಲ್ಲ ಬಹಳ ರಹಸ್ಯವಾಗಿ ಅಂದರೆ ಮನಸ್ಸಿನಲ್ಲಿ ಹೇಳ್ತಾ ಅದರ ಸಿದ್ಧಿಯನ್ನು ನಾವು ಪಡ್ಕೊಳ್ಬೇಕು. ಮನಸ್ಸಿನಲ್ಲಿ ನಿರಂತರ ಆ ಶಬ್ದ ಓಡಾಡ್ತಾ ದೇವರು ಕೂಡ ಅಲ್ಲಿ ಬಂದು ಆ ಮಂತ್ರ ಹೇಳುವಂಥ ದೇವರು ಅಲ್ಲಿ ಬಂದು ನೆಲೆಸ್ತಾನೆ. ಇಂಥ ಈ ಪಾದದಿಂದ ಬೇಡ್ತಾ ಇದ್ದಾರೆ, ತ್ರಾಹಿ ರಕ್ಷಣೆ ಮಾಡು ಅಂತ ಬೇಡ್ತಾ. ಇದೊಂದು ಸಂಸ್ಕೃತ ಶಬ್ದ ತ್ರಾಹಿ ಅನ್ನೋದು. ತಾವರೆ ನಯನ ವಿಜಯ ವಿಠಲ ಸರಸೀರುಹ. ತಾವರೆ ನಯನ ವಿಜಯ ವಿಠಲ. ಆಶ್ಚರ್ಯ ನೋಡಿ, ವಿಜಯ ವಿಠಲ ಏನಿದ್ದಾನೆ ಪರಮಾತ್ಮ,
ಆ ವಿಷ್ಣುವಿನ ನಯನ ಕಣ್ಣುಗಳು ತಾವರೆ, ಅವನ ಕಾಲು ಸರಸೀರುಹ ಅಂದ್ರೆ ಏನು? ಕಮಲ. ಸರಸೀರು ಸರೋವರದಲ್ಲಿ ರುಹ ಹುಟ್ಟುವಂತಹ ಕಮಲ. ಈ ಕಡೆ ಕಣ್ಣು ನೋಡಿದ್ರೆ ಹಾಗಿದೆ ಮೇಲ್ಭಾಗ, ಕಾಲಿನ ಭಾಗ ನೋಡಿದ್ರೆ ಹೀಗಿದೆ. ಇಂಥ ಪೋಲುವ ಪಾದ, ಕಮಲದಂತಹ ಪಾದ, ಇದು ಅರ್ಚ್ಯ ಪಾದ, ಬಹಳ ಅರ್ಚನೆ ಮಾಡಲಿಕ್ಕೆ ಯೋಗ್ಯವಾದ ಪಾದ ಇದು ಅಂತ ಇಷ್ಟು ನಮಗೆ ವಿಜಯದಾಸರು ಇಂಥ 2 ಪದ್ಯಗಳಲ್ಲಿ ಸುಂದರವಾಗಿ ನಮಗೆ ಆ ವಿಷ್ಣುಪಾದದ ಅನೇಕ ಚಿಂತನೆಗಳನ್ನು ನಮಗೆ ಪುರಾಣಗಳ ವಿಷಯಗಳ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಅವರವರ ಒಂದೊಂದು ಉಚಿತವಾದ ಈ ಸಾಲುಗಳೇನೇನಿದೆ, ಈ ಸಾಲುಗಳನ್ನು ಒಬ್ಬೊಬ್ಬರಿಗೂ ಅವರವರಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಫಲವನ್ನು ಪಡಿಲಿಕ್ಕೋಸ್ಕರ ಆಯಾಯ ಪಾದವನ್ನು ಹೇಳ್ತಾ ಇದ್ರೆ, ಅದು ಪಾದ ಅಂದರೆ ಸಂಸ್ಕೃತದಲ್ಲೆಲ್ಲ ಒಂದು ಮಾತಿದೆ, ಈ ಒಂದು ಶ್ಲೋಕ ಅಂದರೆ 4 ಪಾದ ಅಂತ ಕರೀತಾರೆ, ಒಂದೊಂದು ಲೈನ್ಗೂ ಪಾದ ಅಂತ ಕರೀತಾರೆ. ಹಾಗೆ ಇಲ್ಲಿ ಒಂದೊಂದು ಕೂಡ ಈ ಪದ್ಯದಲ್ಲಿ ಒಂದೊಂದು ಪಾದದಲ್ಲಿ ಪಾದದ ಬಗ್ಗೆ ಹೇಳಿದ್ದಾರೆ, ಅದು ಬಹಳ ವಿಶೇಷ. ಹೀಗೆ ಪ್ರತಿಯೊಂದು ಪಾದದ ವಿವಿಧ ಚಿಂತನೆಗಳನ್ನು ಈ ಸುಳಾದಿಯಲ್ಲಿ ನಾವು ಗಮನಿಸ್ಬೋದು. ಇಂಥ ಅಪರೂಪದ ಚಿಂತನೆಯನ್ನು ನಾವು ಮಾಡ್ತಾ ಆ ವಿಷ್ಣು ಪಾದ ನಮ್ಮ ಮನಸ್ಸಿನಲ್ಲಿ ಸದಾ ಸ್ಥಿರವಾಗಿ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಈ ವಿಷ್ಣುಪಾದ ಸುಳಾದಿಯ ಈ ಸಂಚಿಕೆಯ ಪ್ರವಚನ ಸೇವೆಯನ್ನ ಮಾಡಿದವರು ಲೀಲಾವತಿ ಮುನೇಶ್ವರ ಬ್ಲಾಕ್ ಬೆಂಗಳೂರು. ಇವರಿಗೂ ಇವರ ಕುಟುಂಬಕ್ಕೂ ವಿಶೇಷವಾಗಿ ಆ ಪರಮಾತ್ಮನ ಪಾದದ ಅನುಗ್ರಹ ದೊರೆಯಲಿ, ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇಂದಿನ ಈ ಉಪನ್ಯಾಸವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.